ಅಮರ ಸುಳ್ಯ ಸಂಗ್ರಾಮ. ಅದು 13 ದಿನಗಳ ಉದ್ದಕ್ಕೆ ಕುತಂತ್ರಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಎದೆ ಉಬ್ಬಿಸಿ ನಿಂತು ಮೊಳಗಿಸಿದಂತಹ ಸ್ವತಂತ್ರ ಕಹಳೆ. 1857ರ ಹೊತ್ತಿಗೆ ದೇಶದಲ್ಲಿ ನಡೆದದ್ದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾದರೆ 1837ರ ಕೊಡಗು ಮತ್ತು ತುಳುನಾಡಿನ ಪ್ರಾಂತ್ಯದಲ್ಲಿ ಆಗ್ಲೇ ಸ್ವತಂತ್ರದ ಕಿಚ್ಚು ಹಚ್ಚಿಯಾಗಿತ್ತು. ಬ್ರಿಟಿಷರ ಹೆಚ್ಚುವರಿ ತೆರಿಗೆ ಮತ್ತು ಅವರ ಅನ್ಯಾಯದ ವಿರುದ್ಧ ಅಲ್ಲಿನ ರೈತರ ಆಕ್ರೋಶ ಹೊತ್ತಿ ಉರಿದಿತ್ತು. ಗುಡ್ಡೆಮನೆ ಅಪ್ಪಯ್ಯಗೌಡ, ಕೆದಂಬಾಡಿ ರಾಮಯ್ಯಗೌಡ, ಕೂಜುಗೋಡು ಮಲ್ಲಪ್ಪ ಗೌಡರ ನೇತೃತ್ವದಲ್ಲಿ 2000ಕ್ಕೂ ಹೆಚ್ಚು ಕ್ರಾಂತಿಕಾರಿಗಳ ಸಂಘಟನೆ ನಿರ್ಮಾಣವಾಗಿತ್ತು. ಸುಳ್ಯದ ಪೂಮಲೆ ಎಂಬ ದಟ್ಟ ಅಡವಿಯೊಳಗೆ ಸದ್ದಿಲ್ಲದೆ ಸಮರಾಭ್ಯಾಸ ಕೂಡ ನಡೆದಿತ್ತು. ಆದ್ರೆ ಅವತ್ತು ಇದ್ಯಾವುದರ ಯೋಚನೆ ಕೂಡ ಬ್ರಿಟಿಷರಿಗೆ ಇಲ್ಲಾಗಿತ್ತು. ಅಮರ ಸುಳ್ಯದಿಂದ ಮೊಳಗಿದಂತಹ ಆ ಸ್ವತಂತ್ರ ಕಹಳೆಯ ಸದ್ದು ಇಡೀ ತುಳುನಾಡಿನಾದ್ಯಂತ ರೈತ ಮುಖಂಡರು ಹಾಗೆ ಆಯಾ ಸೀಮೆಯ ರಾಜರುಗಳು ಎಲ್ಲರೂ ಸ್ವತಂತ್ರ ಕಹಳೆಗೆ ಧ್ವನಿಗೂಡಿಸಿದ್ರು. ಆಗ ಬ್ರಿಟಿಷ್ ಕಲೆಕ್ಟರ್ ಆಫೀಸ್ ಆಗಿದ್ದ ಈಗಿನ ಬಲ್ಮಠ ಎಂಬಲ್ಲಿ ಸುಮಾರು 4000ಕ್ಕೂ ಹೆಚ್ಚು ಜನದ ದಂಡು ಬೀಡು ಬಿಟ್ಟಿತ್ತು. ಅಲ್ಲಿನ ಎತ್ತರವಾಗಿದ್ದ ಗುಡ್ಡ ಅಂದ್ರೆ ಈಗಿನ ಬಾವುಟ ಗುಡ್ಡದಲ್ಲಿ ಸ್ವತಂತ್ರದ ಕಿಚ್ಚು ಹೊತ್ತಿ ಉರಿದ ಹಾಗೆ ಗುಡ್ಡೆಮನೆ ತಮ್ಮಯ್ಯ ಗೌಡ ಬಾವುಟವನ್ನು ಹಾರಿಸಿ ಆ ಜಾಗಕ್ಕೆ ಬಾವುಟ ಗುಡ್ಡೆ ಅಂತ ನಾಮಕರಣ ಮಾಡಿರ್ತಾರೆ. ಆದ್ರೆ ಆ ಅಮರ ಸುಳ್ಯ ಸಂಗ್ರಾಮದ ಸ್ವತಂತ್ರ ಬಾವುಟ ಬರೀ 13 ದಿನಗಳ ಕಾಲ ಮಾತ್ರ ರಾರಾಜಿಸುವಂತಾಗಿತ್ತು. ಯಾಕಂದ್ರೆ ಆ ದಿನ ಮರಳಿ ಶಸ್ತ್ರಸನ್ನದ್ಧರಾಗಿ ಬಂದಿದ್ದ ಪರಕೀಯರ ಆ ಮದ್ದು ಗುಂಡುಗಳಿಗೆ ನಮ್ಮ ಕ್ರಾಂತಿಕಾರಿಗಳು ಪ್ರಾಣತ್ಯಾಗ ಮಾಡಿದ್ರು. ಅಲ್ಲಿಂದ ಕೆಲವೊಬ್ಬರನ್ನು ಗಡೀಪಾರು ಮಾಡಿದ್ರೆ ಇನ್ನು ಕೆಲವೊಬ್ಬರನ್ನು ಚಿತ್ರಹಿಂಸೆ ಕೊಟ್ಟು ನೇಣಿಗೆ ಹಾಕಲಾಗಿತ್ತು. ಆದ್ರೆ ಆ ದಿನ ಅವರ ವೀರ ಹೋರಾಟ ಸ್ವತಂತ್ರ ಭಾರತಕ್ಕೆ ಮುನ್ನುಡಿ ಹಾಕಿದಂತಾಗಿತ್ತು. ಈ ಭರತ ಭೂಮಿ ನಮ್ಮದು ಎಂದು ಬ್ರಿಟಿಷರ ದಾಸ್ಯದ ಸಂಕೊಲೆಯ ವಿರುದ್ಧ ಕಿಚ್ಚು ಹಚ್ಚಿ ಸ್ವತಂತ್ರಕ್ಕಾಗಿ ಹೋರಾಡಿ ಮಣಿದ ಅದೆಷ್ಟೋ ವೀರ ಯೋಧರ ನೆನಪು ಈ ಮಣ್ಣಲ್ಲಿ ಅಜರಾಮರ. ಆದ್ರೆ ಈ ಹೋರಾಟ, ತ್ಯಾಗ, ಬಲಿದಾನಗಳು ನಮ್ಮ ಪೀಳಿಗೆಗೆ ಮರೆತಂತಾದದ್ದು ಕಹಿ ಸತ್ಯ ಕೂಡ. ಅಮರ ಸುಳ್ಯ ಸಂಗ್ರಾಮವೆಂಬ ಮೊದಲ ಸ್ವತಂತ್ರ ಹೋರಾಟದ 1000 ಪುಟಗಳ ಇತಿಹಾಸವನ್ನು ಒಂದು ಪುಟದಲ್ಲಿ ತಿಳಿಸುವ ಸಣ್ಣ ಪ್ರಯತ್ನ. ಅಮರ ಸುಳ್ಯದ ಮತ್ತಷ್ಟು ನಿಗೂಢತೆಯ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾರೆ. ನಿಮ್ಮ ಬೆಂಬಲದ ಎದುರು ನೋಡ್ತಾ ಇದ್ದಾರೆ.